ಹಲೋ ಫ್ರೆಂಡ್ಸ್, ನನ್ನ ಮಗನಂತ ಇಂಟರ್ವ್ಯೂಗೆ ಹೋಗಿರ್ತಾನಂತ. ಹೋಗ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಹೋಗಿರ್ತಾನಂತ, ನಮ್ಮ ಮಮ್ಮಿ ಪಪ್ಪ ಬಿಟ್ಟು ನಾನು ಒಬ್ಬನ ಐಷಾರಾಮಿ ಜೀವನ ಮಾಡ್ಕೊಂಡ್ರೆ ಆಯ್ತು, ಆಳುಗಳು ಇಟ್ಕೊಂಡು ಈ ಸೆಲೆಕ್ಟ್ ಆಗಿಬಿಟ್ರೆ 1 lakh ಸ್ಯಾಲ್ರಿ ಐತೆ ಅಂತ ಖುಷಿಯಲ್ಲಿ ಹೋಗ್ತಾನಂತ. ಅಲ್ಲಿ ಹೋದ ತಕ್ಷಣ ಅವ್ರು ಕರೀತಾರಂತ, ಕರೆದು ಯು ಆರ್ ಸೆಲೆಕ್ಟೆಡ್ ಅಂತ ಹೇಳ್ಬಿಡ್ತಾರಂತ. ಸೊ ಅವ್ನು ವಂಡರ್ ಆಗಿಬಿಡ್ತೈತಂತ, ನಾನು ಹೆಂಗೆ ಸೆಲೆಕ್ಟ್ ಆದೆ ಅಂತ ಅವ್ರಿಗೆ ರಿಪೀಟ್ ಅವ್ನು ಕ್ವಶನ್ ಕೇಳ್ತಾನಂತ. ಅವ್ರು ಹೇಳ್ತಾರಂತ, ನಿಂಗೆ ನಾವು ಬರಾಕತ್ತಾಗ ಅಬ್ಸರ್ವ್ ಮಾಡ್ಕೋತ ಇದ್ವಿ. ಸೊ ನೀನೆಲ್ಲ ಒಳ್ಳೆ ಸಂಸ್ಕೃತಿಯನ್ನು ಮಾಡ್ಕೊಬಂದು ಫಸ್ಟ್ ನಳ ಬಂದ್ ಮಾಡಿದ್ವಿ, ಲೈಟ್ ಆಫ್ ಮಾಡಿದ್ವಿ, ಚೇರ್ ಎತ್ತಿಟ್ಟು ಇವೆಲ್ಲ ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ನಮಗೆ ಬೇಕಾಗಿರೋದು ಜಾಬ್ ಅಲ್ಲ, ಸಂಸ್ಕೃತಿ. ನಿನ್ನ ಕಡೆ ಇರೋದು ಒಳ್ಳೆ ಸಂಸ್ಕೃತಿ ಇತ್ತು. ಸೊ ನಾವು ನಿಮ್ಗೆ ಅದಕ್ಕಾಗಿ ನಿಮಗೆ ಮಾಡಿಬಿಟ್ಟಿವಪ್ಪಿ ಅಂತ ಹೇಳ್ತಾರಂತ. ಸೊ ತುಂಬ ಖುಷಿ ಆಗ್ಬಿಡ್ತಾನಂತವ. ಸೊ ನಾನೇನು ಅಂದ್ಕೊಂಡಿದ್ದೆ, ನಮ್ಮಮ್ಮ ನಮ್ಮ ಅಪ್ಪನಿಂದನೇ ಟಾರ್ಚರ್ ನನಗೆ, ನಾನು ಲೈಫನ್ನು ಚೆನ್ನಾಗಿ ಲೀಡ್ ಮಾಡಬೇಕಿತ್ತು ಅಂದ್ಕೊಂಡವ್ರು ಬೇಡ ಅಂದ್ಕೊಂಡಿದ್ದೆ. ಬಟ್ ಅವರಿಂದನೇ ಇದ್ದಂಗೆ ಜಾಬು, ಅವರಿಲ್ಲ ಅಂದರೆ ನಾನು ಏನಿಲ್ಲ ಅನ್ಕೋತಾನಂತ. ಸೊ ಅದಕ್ಕೆಲ್ಲ ಮಕ್ಕಳಿಗೆ ಹೇಳೋದು ಫ್ರೆಂಡ್ಸ್, ನೀವು ತಂದೆ ತಾಯಿ ಏನು ಹೇಳಿದ್ರು ತಪ್ಪನ್ನು ಭಾವಿಸಬೇಡಿ, ನೀವು ಒಳ್ಳೆಯದಕ್ಕೇ ಕಲಿಸ್ಕೊಡೋದು. ಸೊ ಹಬ್ಬ ಅಂದರೆ ತಂದೆ ತಾಯಿಗೆ ನಮಸ್ಕರಿಸಿರಿ, ಸಂಸ್ಕಾರನ ಬೆಳೆಸ್ಕೊರಿ, ಚೆಂದಾಗಿ ಹಬ್ಬ ಮಾಡಿರಿ, ನೀವು ಅವ್ರ ಜೊತೆಗೆ ಬೆರೆತು ಅವ್ರಿಗೆಲ್ಲದರಲ್ಲಿ ಸಹಾಯ ಮಾಡಿ ಫ್ರೆಂಡ್ಸ್. ಈಗಿನ ಮಕ್ಕಳು ಮೊಬೈಲು ಎಂಜಾಯ್ಮೆಂಟು ಅಂತ ಇರಬೇಡಿ ಅಂತ ಈ ಕತೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತಂದೆ ತಾಯಿ ಇದ್ದಿದ್ದಕ್ಕೆ ಅವ್ನಿಗೆ 1 lakh ಸ್ಯಾಲ್ರಿ ಜಾಬ್ ಸಿಕ್ಕಿದ್ದು. ಮೈಂಡ್ ಇಟ್ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದಗಳು.